ಐ ಆಮ್ ಫ್ರಮ್ ಇಂಡಿಯಾ ಅಂತ ಹೇಳ್ಬೋದು. ಮೈ ಕಂಟ್ರಿ ಈಸ್ ಇಂಡಿಯಾ, ಐ ಆಮ್ ಎನ್ ಇಂಡಿಯನ್. ಸೊ ಇಲ್ಲಿ ಇಂಡಿಯನ್ ಅನ್ನೋದು ನೌನ್, ಆದ್ರಿಂದ ಹಿಂದೆ ಆ್ಯನ್ ಬರ್ತಾ ಇದೆ. ಇಂಡಿಯನ್ ಅನ್ನೋ ಅಡ್ಜೆಕ್ಟಿವ್ ಕೂಡ ಇದೆ, ಹೇಳಿದ್ನಲ್ವಾಗಲೇ ಇಂಡಿಯನ್ ಕಲ್ಚರ್, ಇಂಡಿಯನ್ ಫುಡ್, ಅಲ್ಲಿ ಅದು ಅಡ್ಜೆಕ್ಟಿವ್, ಇಲ್ಲಿ ಇದು ನೌನ್. ಐ ವಾಸ್ ಬಾರ್ನ್ ಇನ್ ಇಂಡಿಯಾ ಅಂತ ನೀವು ಹೇಳಬೇಕು, ನಾನು ಹುಟ್ಟಿದ ಇಂಡಿಯಾದಲ್ಲಿ ಅಂತ ಹೇಳೋದಕ್ಕೆ. ಐ ವಾಸೇ ಬರುತ್ತೆ, ಯಾಕೆಂದರೆ ಇದು ಪಾಸ್ಟ್ ಆ್ಯಕ್ಷನ್ ಅಲ್ವಾ. ಐ ವಾಸ್ ಬಾರ್ನ್, ಹಿ ವಾಸ್ ಬಾರ್ನ್, ಶಿ ವಾಸ್ ಬಾರ್ನ್, ಯು ವರ್ ಬಾರ್ನ್, ವಿ ವರ್ ಬಾರ್ನ್ ಅಂತಾನೇ ಹೇಳಬೇಕಿಲ್ಲಿ. ನೀವು ಇದನ್ನೆಲ್ಲಾದರೂ ಯೂಸ್ ಮಾಡಿ, ಪ್ಲೇಸ್ನ ಯಾವುದಾದ್ರೂ ಹಾಕಿ ಇಲ್ಲಿ, ರೈಟ್. ವೆರ್ ಆರ್ ಯು ಫ್ರಮ್ ಅಂತ ನಾವು ಕೇಳ್ತಾ ಇದ್ದೀವಿ ಅಂದರೆ ನೀವು ಎಲ್ಲಿ ಅವರು, ಎಲ್ಲಿಂದ ಬಂದಿದ್ದೀರಿ ಅಂತ. ವೇರ್ ಈಸ್ ಹಿ ಫ್ರಮ್, ವೇರ್ ಆರ್ ದೇ ಫ್ರಮ್, ರೈಟ್. ಸೊ ಸಿಂಪಲ್, ಎಷ್ಟು ಸಿಂಪಲ್, ನೀವು ಫಾರ್ಮ್ಸ್ನ ಚೇಂಜ್ ಮಾಡ್ಕೊಳ್ಳೋದಷ್ಟೇ. ಹೀಸ್ ಫ್ರಮ್ ಇಟಲಿ, ಅವನು ಇಟಲಿಯಿಂದ ಬಂದಿದ್ದಾನೆ. ಹೀಸ್ ಅನ್ ಇಟಾಲಿಯನ್ ಅಂದರೆ ನೋಡಿ ಇಲ್ಲಿ ಇಟಲಿ ಅನ್ನೋದು ಕಂಟ್ರಿ ನೇಮ್, ಇಟಾಲಿಯನ್ ಅನ್ನೋದು ನ್ಯಾಷನಾಲಿಟಿ, ರೈಟ್, ನೌನ್. ಹೀ ಸ್ಪೀಕ್ಸ್ ಇಟಾಲಿಯನ್, ಸೊ ಅಲ್ಲಿ ಆ ಲ್ಯಾಂಗ್ವೇಜ್ಗೆ ನಾವು ಇಟಾಲಿಯನ್ ಅಂತ ಕರಿತೀವಿ, ಅದರಿಂದ ಹೀ ಸ್ಪೀಕ್ಸ್ ಇಟಾಲಿಯನ್, ಅವನು ಇಟಾಲಿಯನ್ ಮಾತಾಡ್ತಾನೆ, ಈ ರೀತಿ ಹೇಳಬೇಕು ನೀವು ಯಾವಾಗಲೂ ಕೂಡ. ಹೀಸ್ ಅನ್ ಇಂಡೋ ಅಮೇರಿಕನ್, ಇದು ಡ್ಯುಯಲ್ ಸಿಟಿಸನ್ಶಿಪ್, ಅಂದರೆ ಇಂಡಿಯಾದಲ್ಲಿ ಹುಟ್ಟಿದ ವ್ಯಕ್ತಿ ಬಟ್ ಪ್ರೆಸೆಂಟ್ಲಿ ಅಮೇರಿಕಾದ ಸಿಟಿಸನ್ಶಿಪ್ ತಗೊಂಡಿದ್ರೆ ಅವನಿಗೆ ಎರಡು ಕಡೆ ಸಿಟಿಸನ್ಶಿಪ್ ಇರುತ್ತೆ, ಇಂಡಿಯಾದೂ ಇರುತ್ತೆ, ಅಮೇರಿಕಾದಲ್ಲೂ ಇರುತ್ತೆ, ರೈಟ್. ಅವನ್ನ ಏನಂತ ಕರಿಬೋದು, ಇಂಡೋ ಅಮೇರಿಕನ್ ಅಂತ ಕರಿಬೋದು. ಇದೇ ಥರ ರಷ್ಯನ್ ಅಮೇರಿಕನ್ ಅನ್ಬೋದು, ರಷ್ಯಾದಲ್ಲಿ ಹುಟ್ಟಿರೋನು ಅಮೇರಿಕಾದಲ್ಲಿ ಇದ್ದರೆ, ಇರೋದಂದರೆ ಅಲ್ಲಿ ಸಿಟಿಸನ್ಶಿಪ್ ತಗೊಂಡು ಪರ್ಮನೆಂಟ್ ಸಿಟಿಸನ್ ಆಗಿದ್ದರೆ ರಷ್ಯನ್ ಅಮೇರಿಕನ್ ಅಂತ ನೀವು ಅವನ್ನ ಕರಿಬೋದು. ಫಸ್ಟ್ ಪಾರ್ಟ್ ಯಾವಾಗಲೂ ಅವ್ರ ಒರಿಜಿನಲ್ ಕಂಟ್ರಿನ ಹೇಳ್ತಾ ಇರುತ್ತೆ. ಈಗ ಅಮೇರಿಕಾದಲ್ಲಿರೋ ಒಬ್ಬ ಇಂಡಿಯಾದಲ್ಲಿದ್ದರೆ, ಇಂಡಿಯಾ ಸಿಟಿಸನ್ಶಿಪ್ ತಗೊಂಡು ಇಂಡಿಯಾದಲ್ಲಿದ್ದರೆ ಅವನೇನಂತ ಕರಿತೀವಿ ನಾವು, ಹೀಸ್ ಅನ್ ಅಮೇರಿಕನ್ ಇಂಡಿಯನ್ ಅಂತ ಕರಿತೀವಿ ಅಷ್ಟೇ. ಹೀಸ್ ಅನ್ NRI ಲಿವಿಂಗ್ ಇನ್ ಅಮೇರಿಕಾ, ಕೇಳಿದ್ರಲ್ವಾ NRI ಅನ್ನೋ ವರ್ಡ್ ಅಂದರೆ ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್. ಇದು ಸ್ಪೆಸಿಫಿಕಲಿ ಇಂಡಿಯನ್ಸ್ಗೆ ರಿಲೇಟ್ ಆಗಿರೋ ವರ್ಡ್. ಇಂಡಿಯಾದಲ್ಲಿ ಹುಟ್ಟಿರೋನು ಅಮೇರಿಕಾದಲ್ಲಿ ವಾಸಿಸ್ತಾ ಇದ್ದರೆ ಅವನಿಗೆ ನಾವು NRI ಅಂತ ಕರಿತೀವಿ, ರೈಟ್. ಬಟ್ ಒಂದು ದೇಶದಲ್ಲಿ ಹುಟ್ಟಿದವರು ಬೇರೆ ದೇಶದಲ್ಲಿ ವಾಸಿಸ್ತಾ ಇದ್ದರೆ ಅವ್ರಿಗೇನಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಜರ್ಮನಿಯ ಸಿಟಿಸನ್ ಅಮೇರಿಕಾದಲ್ಲಿ ವಾಸಿಸ್ತಾ ಇದ್ದರೆ, ಅಲ್ಲಿ ಪರ್ಮನೆಂಟ್ ಆಗಿದ್ದರೆ ಅವನ್ನ ಏನಂತ ಕರಿತೀವಿ, ಅವರಿಗೆ ನಾವು ಎಕ್ಸ್ಪ್ಯಾಟ್ ಅಂತೀವಿ. ನೋಡಿ ಇಲ್ಲಿ, ಹೀಸ್ ಅನ್ ಅಮೇರಿಕನ್ ಎಕ್ಸ್ಪ್ಯಾಟ್ ಲಿವಿಂಗ್ ಇನ್ ಇಂಡಿಯಾ ಅಂದರೆ ಅವನು ಅಮೇರಿಕಾದವನು ಬಟ್ ಇಂಡಿಯಾದಲ್ಲಿ ವಾಸ ಮಾಡ್ತಾ ಇದ್ದಾನೆ, ರೈಟ್, ಎಕ್ಸ್ಪ್ಯಾಟ್ ಅಂತ ಕರಿತೀವಿ. ಅಂದರೆ ಒಂದು ದೇಶದ ವ್ಯಕ್ತಿ ತನ್ನ ಕಂಟ್ರಿ ಬಿಟ್ಟು ಬೇರೆ ಕಂಟ್ರಿನಲ್ಲಿ ವಾಸ ಮಾಡ್ತಾ ಇದ್ದರೆ ಅವನಿಗೆ ನಾವು ಎಕ್ಸ್ಪ್ಯಾಟ್ ಅಂತೀವಿ, ನೆನ್ಪಿಟ್ಕೊಳ್ಳಿ. ಹೀಸ್ ಅ ರೆಫ್ಯೂಜಿ ಫ್ರಮ್ ಆಫ್ರಿಕಾ, ಸೊ ರೆಫ್ಯೂಜಿ ಅನ್ನೋ ವರ್ಡು ಕೇಳಿರ್ತೀರಲ್ವ. ಆಫ್ರಿಕಾದ ಯಾವ ಒಬ್ಬ ವ್ಯಕ್ತಿ ಏನೋ ಒಂದು ರೀಸನ್ನಿಂದ, ಸೊ ಅಲ್ಲಿ ವಾರ್ ನಡೀತಾ ಇದೆ, ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ಪೊಲಿಟಿಕಲ್ ರೀಸನ್ಸಿಂದ ಮತ್ತು ಯಾವುದೋ ಒಂದು ಸ್ಟ್ರಾಂಗ್ ರೀಸನ್ನಿಂದ ಅಲ್ಲಿ ಬಿಟ್ಟು ಇಂಡಿಯಾಗೆ ಬಂದಿರ್ತಾನೆ, ಅವನ್ನ ನಾವೇನಂತ ಕರಿತೀವಿ, ರೆಫ್ಯೂಜಿ ಅಂತ ಕರಿತೀವಿ. ಅವನ್ನ ನೀವು ನಿರಾಶ್ರಿತ ಅಂತ ಕರಿಬೋದು, ರೈಟ್. ಸೊ ರೆಫ್ಯೂಜಿ ಅಂದರೆ ಒಂದು ಕಂಟ್ರಿ ಅವನು ಫೋರ್ಸ್ಫುಲ್ ಆಗಿ ಆ ಕಂಟ್ರಿಯಿಂದ ಬಂದಿರ್ತಾನೆ, ರೈಟ್. ನೆನ್ಪಿಟ್ಟುಕೊಳ್ಳಿ, ರೆಫ್ಯೂಜೀಸ್ ಯಾವಾಗಲೂ ಫೋರ್ಸ್ಫುಲ್ ಆಗಿ ಏನೋ ಒಂದು ಸ್ಟ್ರಾಂಗ್ ರೀಸನ್ನಿಂದ ಆ ಕಂಟ್ರಿ ಬಿಟ್ಟು ಬಂದು ಬೇರೆ ಕಂಟ್ರಿನಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅವ್ರು ಯಾವ ಕಂಟ್ರಿಗೆ ಬಂದಿರ್ತಾರೋ ನೆಸಸರಿಲಿ ಅವರಿಗೆ ಸಿಟಿಸನ್ಶಿಪ್ ಸಿಕ್ಕಿರಲೇಬೇಕಂತಿಲ್ಲ, ಆ ಸಿಟಿಸನ್ಶಿಪ್ ಇಲ್ಲದೇನೋ ಅವರಲ್ಲಿ ವಾಸ ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ನಾವು ರೆಫ್ಯೂಜೀಸ್ ಅಂತ ಕರಿತೀವಿ. ಸೊ ಇವೆಲ್ಲ ಜನರಲ್ ವರ್ಡ್ಸ್, ನೆನ್ಪಿಟ್ಕೊಳ್ಳಿ. ವಿ ಟ್ರಾವೆಲ್ ಟು ಪ್ಯಾರಿಸ್ ಆನ್ ಅ ಟೂರಿಸ್ಟ್ ವೀಸಾ, ಅಂದರೆ ನಾವು ಟೂರಿಸ್ಟ್ ವೀಸಾ ತೊಗೊಂಡು ಪ್ಯಾರಿಸ್ಗೆ ಹೋಗಿದ್ವಿ, ರೈಟ್. ಸೊ ಇಲ್ಲಿ ನಾನು ಜಸ್ಟ್ ವೀಸಾ ಅನ್ನೋ ವರ್ಡ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ವೀಸಾ ಅನ್ನೋದು ಬೇರೆ ಕಂಟ್ರಿಯವರು ನಮಗೆ ಕೊಡುವಂಥ ಪರ್ಮಿಷನ್, ಅವ್ರ ಕಂಟ್ರಿಗೆ ಹೋಗೋದಕ್ಕೆ ಎಷ್ಟು ದಿನ ಇರಬೇಕು, ನಾವು ಯಾವಾಗ ಅಲ್ಲಿಂದ ಬರಬೇಕು ಅನ್ನೋ ಪರ್ಮಿಷನ್ ಅವ್ರು ಕೊಡ್ತಾರೆ ಮೊದಲೇ, ನಾವು ಅದಕ್ಕೆ ಅಪ್ಲೈ ಮಾಡಬೇಕು. ಸೊ ವೀಸಾ ಅನ್ನೋದು ಪಾಸ್ಪೋರ್ಟ್ ಮೇಲೆ ಹಾಕೋ ಸೀಲ್, ಅದಿಲ್ಲ ಅಂದರೆ ನಾವು ಹೋಗೋಕ್ಕಾಗಲ್ಲ. ಬೇಸಿಕ್ಲಿ ಅದೊಂದು ಪರ್ಮಿಷನ್ ಆ ಕಂಟ್ರಿಯವರು ನಮಗೆ ಕೊಡ್ತಾರೆ, ನಾವೇನಾದರೂ ಅಲ್ಲಿಗೆ ಹೋಗ್ಬೇಕಂದ್ರೆ, ರೈಟ್. ಸೊ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ, ಟೂರಿಸ್ಟ್ ವೀಸಾ ಇರುತ್ತೆ, ಸ್ಟೂಡೆಂಟ್ ವೀಸಾ ಇರುತ್ತೆ. ಸೊ ವೀಸಾ ಡಿಸೈಡ್ ಮಾಡುತ್ತೆ ನಾವು ಅಲ್ಲಿ ಎಷ್ಟು ದಿನ ಇರಬೇಕು, ಯಾವಾಗ ಅಲ್ಲಿಂದ ಬರಬೇಕು ಅನ್ನೋದು.